ಡಿಕೆಶಿಗೆ ಎಚ್ಡಿಕೆ ಆಹ್ವಾನಕ್ಕೆ ಶಾಸಕ ಬಾಲಕೃಷ್ಣ ಕಿಡಿಕಾರಿದ್ದಾರೆ. ಸಿಎಂ ಅವರು ಕರೆದಾಗ ಎಚ್ಡಿಕೆ ಯಾಕೆ ಬರಲಿಲ್ಲ? ಇದು ಬಾಲಕೃಷ್ಣ ಅವರ ಪ್ರಶ್ನೆ. ಈಗ ಸಿಎಂ ಅವರು ಕರೆದ್ರಲ್ವಾ, ಎಚ್ಡಿಕೆ ಅವರು ಯಾಕೆ ಬರಲಿಲ್ಲ? ಬಹಿರಂಗ ಸ್ಥಳದಲ್ಲಿ ಸಿಎಂ ಚರ್ಚೆ ಮಾಡಲು ಆಗಲ್ಲ. ಕುಮಾರಸ್ವಾಮಿ ವಿರುದ್ಧ ಶಾಸಕ ಬಾಲಕೃಷ್ಣ ಅವರು ಗರಂ ಆದರು. ಬಹಳಷ್ಟು ಕಾನೂನು ಸುವ್ಯವಸ್ಥೆ ಸಮಸ್ಯೆ ಆಗುತ್ತೆ, ಗಲಾಟೆ ಗಲಭೆ ಆದ್ರೆ ಸರ್ಕಾರಕ್ಕೆ ಕೆಟ್ಟ ಹೆಸರು ಬರುತ್ತೆ. ಚರ್ಚೆಗೆ ಸದಾ ಸಿದ್ಧ ನಾವು, ಎಲ್ಲ ರೈತರನ್ನ ಒಪ್ಸೋಕೆ ಆಗಲ್ಲ ಹೀಗಂತ ಬೆಂಗಳೂರಿನಲ್ಲಿ ಮಾಗಡಿ ಶಾಸಕ ಬಾಲಕೃಷ್ಣ ಹೇಳಿಕೆ ನೀಡಿದ್ದಾರೆ. ಕುಮಾರ್ ಅವರು ಬಹಳಷ್ಟು ತುಮಕೂರು ಕಡೆಯಿಂದ ಬರ್ತಕ್ಕಂಥವ್ರು, ಈ ಆಸ್ತಾ ಕಡೆಯಿಂದ ಬರ್ತಕ್ಕಂಥ ಜನ ನೇರವಾಗಿ ನಮ್ಮ ಮೈಸೂರು ರೋಡ್ಗೆ ಹೋಗಬೇಕು ಅಂತಂದರೆ ಭಾಳ ಅನುಕೂಲ ಆಗ್ತಕ್ಕಂಥ ರಿಂಗ್ ರೋಡ್ ಇದು. ಬಹುಶಃ ಡಿ ಕೆ ಶಿವಕುಮಾರ್ ಅವರು ಈ ಒಂದು ಜವಾಬ್ದಾರಿ, ಬಿ ಡಿ ಎ ಜವಾಬ್ದಾರಿ ವಹಿಸ್ಕೊಂಡ್ಮೇಲೆ ಭಾಳ ಯಶಸ್ವಿಯಾಗಿ ಪೂರೈಸಿದ. ಭಾಳ ವರ್ಷಗಳಿಂದ ನೆನೆಗುದಿಗೆ ಬಿದ್ದಿತ್ತು. ಹಿಂದೆ BJP ಸರ್ಕಾರದಲ್ಲೂ ಕೂಡ ಇದು ಮಾಡಬೇಕು ಅಂತಕ್ಕಂಥದ್ದು ಇದ್ರೂ ಕೂಡ ಅವ್ರ ಕೈ ಪೂರೈಸೋಕ್ಕಾಗಲಿಲ್ಲ. ಡಿ ಕೆ ಶಿವಕುಮಾರ್ ಅವ್ರು ಬಂದಮೇಲೆ ಇರ್ತಕ್ಕಂಥ ಹರ್ಡಲ್ಸ್ಗಳನ್ನೆಲ್ಲನೂ ಹ್ಯಾರಿಸ್ ಅವರು ಮತ್ತು ಡಿ ಕೆ ಶಿವಕುಮಾರ್ ಅವರು ಹರ್ಡಲ್ಸ್ಗಳನ್ನೆಲ್ಲ ಬಗೆಹರಿಸಿ ಈ ಒಂದು ರಿಂಗ್ ರಸ್ತೆಯನ್ನು ಉದ್ಘಾಟನೆ ಮಾಡ್ತಾಯಿದ್ದಾರೆ. ಭಾಳಷ್ಟು ತುಮಕೂರು ಕಡೆಯಿಂದ ಬರ್ತಕ್ಕಂಥವ್ರು, ಈ ಆಸ್ತಾ ಕಡೆಯಿಂದ ಬರ್ತಕ್ಕಂಥ ಜನ ನೇರವಾಗಿ ನಮ್ಮ ಮೈಸೂರು ರೋಡ್ಗೆ ಹೋಗಬೇಕು ಅಂತಂದರೆ ಭಾಳ ಅನುಕೂಲ ಆಗ್ತಕ್ಕಂಥ ರಿಂಗ್ ರೋಡ್ ಇದು. ಬಹುಶಃ ಡಿ ಕೆ ಶಿವಕುಮಾರ್ ಅವರು ಈ ಒಂದು ಜವಾಬ್ದಾರಿ, ಬಿ ಡಿ ಎ ಜವಾಬ್ದಾರಿ ವಹಿಸ್ಕೊಂಡ್ಮೇಲೆ ಭಾಳ ಯಶಸ್ವಿಯಾಗಿ ಪೂರೈಸಿದ. ಭಾಳ ವರ್ಷಗಳಿಂದ ನೆನೆಗುದಿಗೆ ಬಿದ್ದಿತ್ತು. ಹಿಂದೆ BJP ಸರ್ಕಾರದಲ್ಲೂ ಕೂಡ ಇದು ಮಾಡಬೇಕು ಅಂತಕ್ಕಂಥದ್ದು ಇದ್ರೂ ಕೂಡ ಅವ್ರ ಕೈ ಪೂರೈಸೋಕ್ಕಾಗಲಿಲ್ಲ. ಡಿ ಕೆ ಶಿವಕುಮಾರ್ ಅವ್ರು ಬಂದಮೇಲೆ ಇರ್ತಕ್ಕಂಥ ಹರ್ಡಲ್ಸ್ಗಳನ್ನೆಲ್ಲನೂ ಹ್ಯಾರಿಸ್ ಅವರು ಮತ್ತು ಡಿ ಕೆ ಶಿವಕುಮಾರ್ ಅವರು ಹರ್ಡಲ್ಸ್ಗಳನ್ನೆಲ್ಲ ಬಗೆಹರಿಸಿ ಈ ಒಂದು ರಿಂಗ್ ರಸ್ತೆಯನ್ನು ಉದ್ಘಾಟನೆ ಮಾಡ್ತಾಯಿದ್ದಾರೆ. ಭಾಳಷ್ಟು